ಬೆಂಗಳೂರು ಇತಿಹಾಸ ಇದ್ದಾಗೇ ಈ ಕಲ್ಯಾಣ ನಗರವಾದ ಬೆಂಗಳೂರು ಮಹಾನಗರದಲ್ಲಿ ಸುಮಾರು 141 ವರ್ಷಗಳ ಹಿಂದೆ ಅಯೋಧ್ಯ ನಗರ ಶಿವಾಚಾರ ವೈಶ್ಯ ನಗರ ಸಮಾಜದವರು ಶ್ರೀ ಅನ್ನಪೂರ್ಣಾಂಬ ಸಮಿತಿ ನಗರೇಶ್ವರ ಸ್ವಾಮಿ ದೇವಾಲಯವನ್ನು ಪ್ರಾರಂಭಿಸಿದರು. ಅದರಲ್ಲಿ ಮುಖ್ಯ ದಾನಿಗಳು ನಮ್ಮ ಬಿ ಕೆ ಮರಿಯಪ್ಪ ಧರ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಂಥ ದಾನಿಗಳಾಗಿದ್ದಂಥ ಮರಿಯಪ್ಪನವರ ತಂದೆ ಕೋಟೆ ಮರಸಮ್ಮಪ್ಪನವರು, ಸಂಪನ್ನಯ್ಯನವರು, ಹೀಗೆ 10-12 ಜನ ಸಮಾಜದ ಮುಖಂಡರು ಸೇರಿಕೊಂಡು ಈ ದೇವಾಲಯವನ್ನು ಪ್ರಾರಂಭಿಸಿದರು. ಆ ಪ್ರಾರಂಭ ಆದಾಗಲಿಂದಲೂ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಬರ್ತಕ್ಕಂಥ ಬುದ್ಧ ಪೌರ್ಣಮಿ ದಿವಸ ದೇವಾಲಯದಲ್ಲಿ ಗಣಪತಿ ಪೂಜೆ, ಕಲ್ಯಾಣೋತ್ಸವ, ಲೋಕ ಕಲ್ಯಾಣಾರ್ಥವಾಗಿ ರಥದಲ್ಲಿ ಸ್ವಾಮಿ ನಗರ ಪ್ರದಕ್ಷಿಣೆ ಹೋಗೋದು ಒಂದು ಪದ್ಧತಿಯಾಗಿದೆ. ಅದರಂತೆ ಈ ವರ್ಷ 141ನೇ ವರ್ಷದ ಪೂಜಾ ಕೈಂಕರ್ಯಗಳು ಗಣಪತಿ ಪೂಜೆಯೊಂದಿಗೆ ಪ್ರಾರಂಭವಾಗಿ ಕಲ್ಯಾಣೋತ್ಸವ ಆಗಿ ಇವತ್ತು ಸ್ವಾಮಿಗೆ ವಿವಿಧ ಸೇವೆಗಳನ್ನು ಸಲ್ಲಿಸಿ ಈಗ ರಾಜಬೀದಿ ಮೆರವಣಿಗೆ ನಡೀತಾ ಇದೆ. ಲೋಕ ಕಲ್ಯಾಣಾರ್ಥವಾಗಿ ಎಲ್ಲ ಸೇವೆಗಳನ್ನು ಮಾಡ್ತಾಯಿದ್ದೀವಿ. ಈ ಒಟ್ಟು ಬ್ರಹ್ಮರಥೋತ್ಸವ ಪೂಜಾ ಕೈಂಕರ್ಯಗಳು 5 ದಿವಸಗಳ ಕಾಲ ವಿಶೇಷವಾಗಿ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವಕ್ಕೆ ಮೂಲ ದಾನಿಗಳು ಪಾರ್ವತಮ್ಮನವರು ಕುಟುಂಬದವರು ಮತ್ತು ಅಪ್ಪನ ಶೆಟ್ಟರು ಕುಟುಂಬದವರು ಮತ್ತು ಮಹಾರಥವನ್ನು ದಾನಿಗಳಾಗಿ ಕೊಟ್ಟಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಕುಟುಂಬದವರಿಂದ ಮತ್ತು ಭಕ್ತ ಮಹಾಶಯರ ಸಹಕಾರದಿಂದ ಈ ದೇವಾಲಯ ಎಲ್ಲ ಪೂಜಾ ಕೈಂಕರ್ಯ ನಡೀತಾ ಇದೆ. ಎಲ್ಲ ಮುಕ್ತ ಭಕ್ತರಿಗೂ ಈ ದೇವಾಲಯದಲ್ಲಿ ಎಲ್ಲ ಸೇವೆಗಳನ್ನು ಸಲ್ಲಿಸೋದಕ್ಕೆ ಅವಕಾಶವಿರ್ತದೆ. ಇದೊಂದು ಪುರಾತನವಾದ ದೇವಸ್ಥಾನ ಆಗಿದೆ. ಅನ್ನಪೂರ್ಣೇಶ್ವರಿ ಭಾಳ ವಿಶಿಷ್ಟವಾಗಿದ್ದಾರೆ ಇಲ್ಲಿ ದೇವಾಲಯದಲ್ಲಿ. ಅನ್ನಪೂರ್ಣೇಶ್ವರಿ ಕೈಯಲ್ಲಿ ಅನ್ನದ ಚೌಟಿದೆ ಮತ್ತು ಸೊಂಟ ಭಾಗದಲ್ಲಿ ಚಕ್ರ ಇದೆ ಮತ್ತು ಮಲ್ಲಿಗೆ ಧರಿಸಿದ್ದಾರೆ ಕಲ್ಲಿನಲ್ಲಿ. ತಾವು ಅದನ್ನೆಲ್ಲ ವಿಶೇಷ ಸಂದರ್ಭಗಳಲ್ಲಿ ವೀಕ್ಷಣೆ ಮಾಡ್ಬೋದು. ಭಾಳ ಪುರಾತನವಂತ ದೇವಾಲಯ ಇದಾಗಿದೆ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ. ನಾನು ಈ ದೇವಾಲಯದ ಅಧ್ಯಕ್ಷನಾಗಿ ಸುಮಾರು 12 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದೇವಾಲಯದಲ್ಲಿ ಈಶ್ವರನಿಗೆ ಮತ್ತು ನಾರಾಯಣನಿಗೆ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ಇಲ್ಲಿ ನಮ್ಮ ದೇವಾಲಯದಲ್ಲಿ ಎಲ್ಲ ದೇವರುಗಳಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಸ್ವಾಮಿ ವೆಂಕಟೇಶ್ವರ ಹಿಂಭಾಗದಲ್ಲಿರ್ತಾರೆ, ವೆಂಕಟೇಶ್ವರ ದೇವರಲ್ಲಿ ಶಿವ ಹಿಂಭಾಗದಲ್ಲಿರ್ತಾರೆ. ಆದರೆ ನಮ್ಮ ನಗರೇಶ್ವರ ಗಡಗುಡಿಯಲ್ಲೇ ಶ್ರೀ ವೆಂಕಟೇಶ್ವರ ಸ್ವಾಮಿ, ಕಾಲಭೈರೇಶ್ವರ ಮತ್ತು ಆಂಜನೇಯ ಸ್ವಾಮಿ, ದುರ್ಗಾದೇವಿ ಒಳಗಡೆ ಸ್ಥಾಪನೆ ಆಗಿದ್ದಾರೆ. ಮೂಲವಾಗಿ ಗಣಪತಿ, ಶ್ರೀ ವೀರಭದ್ರ ಸ್ವಾಮಿ, ಷಣ್ಮುಖನಾಥ ಸ್ವಾಮಿ ಮತ್ತು ಮುಖ್ಯ ದೇವತೆಗಳು ಶ್ರೀ ಅನ್ನಪೂರ್ಣಾಂಬ ಅವರು ಹಾಗೂ ಶ್ರೀ ನಗರೇಶ್ವರ ಸ್ವಾಮಿ. ಶ್ರೀ ನಗರೇಶ್ವರ ಸ್ವಾಮಿ ನಮಗೆ ತಿಳಿದಿರೋ ಹಾಗೆ ಕಾಶಿಯಿಂದ ತಂದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ವಿಗ್ರಹವಾಗಿರ್ತೈತೆ. ಈ ದೇವಾಲಯಕ್ಕೆ ಕಂಚಿಪೀಠದ ಶಂಕರ ಮಠದ ಶ್ರೀಗಳಾಗಮಿಸಿದ್ದಾರೆ. ಹಾಗೆಯೇ ಸಿದ್ಧಗಂಗೆ ಮಠದ ಶ್ರೀಗಳಾಗಮಿಸಿದ್ದಾರೆ, ಸುತ್ತೂರು ಶ್ರೀಗಳಾಗಮಿಸಿದ್ದಾರೆ. ಹಾಗೆಯೇ ಶೃಂಗೇರಿ ಜಗತ್ತುಗಳು ಸಹ ಇತ್ತೀಚೆಗೆ ನಮ್ಮ ದೇವಾಲಯಕ್ಕೆ ಆಗಮಿಸಿದ್ರು ಅಂತ
ತಿಳಿಸ್ಲಿಕ್ಕೆ ಸಂತೋಷ ಆಗುತ್ತೆ. ವೀರೇಂದ್ರ ಹೆಗ್ಗಡೆ ಅವರು ಸಹ ನಮ್ಮ ದೇವಾಲಯಕ್ಕೆ ಆಗಮಿಸಿದರು. ಅನೇಕ ಜನ ರಾಜ್ಕುಮಾರ್ ಕುಟುಂಬದವರು, ವಿಶೇಷವಾಗಿ ಅವರಿದ್ದಂಥ ಕಾಲದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಗುಂಡಪ್ಪ ದೀಕ್ಷಿತರು ಅಂತ ನಮ್ಮ ದೇವಾಲಯದಲ್ಲಿ ಅನೇಕ ವರ್ಷಗಳ ಕಾಲ ಇಲ್ಲಿ ಅರ್ಚಕ ವೃತ್ತಿಯಲ್ಲಿ ಸೇವೆ ಮಾಡಿದರು. ಅವರ ಕುಟುಂಬದಲ್ಲಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಗುಂಡಪ್ಪ ದೀಕ್ಷಿತರೇ ಪೂಜೆಗೆ ಹೋಗ್ತಾಯಿದ್ರು. ಮತ್ತು ನಮ್ಮ ಹೆಸರಾಂತ ನಟರಾದಂಥ ಶ್ರೀ ರಾಜ್ಕುಮಾರ್ ಅವರು, ಪಾರ್ವತಮ್ಮ ರಾಜ್ಕುಮಾರ್ ಅವರು, ಚಿನ್ನೇಗೌಡರು ನಮ್ಮ ದೇವಾಲಯಕ್ಕೆ ಅನೇಕ ಸಂದರ್ಭಗಳಲ್ಲಿ ಬಂದು ಆ ಹೊಸ ಚಿತ್ರಗಳ ಪ್ರಾರಂಭಿಸಿದಂಥ ಸಂದರ್ಭದಲ್ಲಿ ರಾತ್ರಿ ತಡವಾಗಿ ಬಂದು ಅನ್ನಪೂರ್ಣೇಶ್ವರಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾಯಿದ್ದು ನಾವು ನೋಡಿದ್ವಿ. ಇತ್ತೀಚೆಗೆ ಚಿನ್ನೇಗೌಡರು ಸಹ ಅವ್ರ ಕುಟುಂಬದಿಂದ ನಮ್ಮ ದೇವಾಲಯಕ್ಕೆ ಬಂದು ಆ ತಾಯಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ವಿಶೇಷವಾಗಿ ಸೋಮವಾರ ಮತ್ತು ಶುಕ್ರವಾರ ನಗರೇಶ್ವರನಿಗೆ ಮತ್ತು ಅನ್ನಪೂರ್ಣೇಶ್ವರಿ ಕ್ರಮಬದ್ಧವಾಗಿ ವಿಶೇಷ ಪೂಜೆಗಳಾಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಒಂದಿನ ದರ್ಶನ ಪಡಿಬೇಕಾಗಿ ವಿನಂತಿ.